ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಜನವರಿ 25ರಂದು ಮೈಸೂರಿನ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಂಡ್ಯ ನಗರಕ್ಕೆ ಆಗಮಿಸಿದ ಪ್ರಚಾರ ರಥವನ್ನು ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರ ನೇತೃತ್ವದಲ್ಲಿ ಸ್ವಾಗತಿಸಿ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ವೀರಶೈವ ಮುಖಂಡರಾದ ರಾಜಶೇಖರ್, ಶಿವಪ್ರಕಾಶ್, ಷಡಕ್ಷರಿ, ಮಂಜು, ಸೋಮಶೇಖರ್, ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರತಿಮೆ ಕಾಣ್ತಾ ಇಲ್ಲ. ಉಳಿಯಲು ಉಚಿತ ವಸತಿ ಕುಟೀರ, ಉಳಿಯಲು ಸ್ವಚ್ಛ ಸುಂದರ, ಜಾತಿ ಸಕಲವು ಸ್ವಚ್ಛ ಸುಂದರ. ಗೋಡ ಬನ್ನಿ, ನಡೆಯೋಣ ಬನ್ನಿ, ಗೋಡ ಬನ್ನಿ, ನಡೆಯೋಣ. ವಿಚಾರವನ್ನ ಪಡಿಸೋದಕ್ಕೆ ಸುತ್ತೂರು ಜಾತ್ರಾ ಮಹೋತ್ಸವದ ರಥ ಮಂಡ್ಯಕ್ಕೆ ಬಂದಿದೆ. ಇವತ್ತು ನಮ್ಮ ವೀರಶೈವ ಸಂಘದಿಂದ ಬಹಳ ಅದ್ದೂರಿಯಾಗಿ ಅದನ್ನ ಬರಮಾಡಿಕೊಂಡಿದ್ದೀವಿ. ಇವತ್ತು ಮಂಡ್ಯ ನಗರದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಇದು ಸಂಚರಿಸಿ ಸಾಯಂಕಾಲ ಶ್ರೀರಂಗಪಟ್ಟಣಕ್ಕೆ ಹೋಗ್ತದೆ. ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ. ಸುತ್ತೂರು ಸ್ವಾಮೀಜಿಯವರು ಬಹಳ ಅದ್ದೂರಿಯಾಗಿ 6 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿರ್ತಾರೆ. ಕಳೆದ ವರ್ಷ ನಾನು ಹೋಗಿದ್ದೆ, ನಿನ್ನೆ ನನಗೂ ಕೂಡ ಆಹ್ವಾನ ಮಾಡಿದರೆ ನಾನು ಕೂಡ ಹೋಗ್ತೀನಿ. ಸುತ್ತೂರಿನಲ್ಲಿ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಸರಿಸಮನಾಗಿ ನೋಡ್ಕೊಳ್ಳೋದು ಅದರ ಒಂದು ವೈಶಿಷ್ಟ್ಯ. ಇವರು ಅನ್ನದೇ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಕರೆದು ಸತ್ಕರಿಸಿ ಮನೆ ಮಕ್ಕಳಂತ ನೋಡಿಕೊಂಡು ಕಳಿಸುವಂಥದ್ದು ಸುತ್ತೂರು ಜಾತ್ರೆಯ ಪಾರಂಪರಿಕವಾಗಿ ನಡೆದು ಬಂದಿರುವಂಥ ಒಂದು ಉತ್ಸವ. ಆ ಜಾತ್ರೆ ಇನ್ನಷ್ಟು ಮೆರುಗನ್ನ ಈ ವರ್ಷ ಪಡೀಲಿ. ನಮ್ಮ ಮಂಡ್ಯದ ಮಹಾಜನತೆ 6 ದಿನಗಳಲ್ಲಿ ಆ ಜಾತ್ರೆಯನ್ನು ಹೋಗಿ ನೋಡಿ ಹಲವಾರು ಕೃಷಿ ಮೇಳದಿಂದ ಹಿಡಿದು ಹಲವಾರು ವಸ್ತು ಪ್ರದರ್ಶನಗಳು ಕೂಡ ನೀವು ತಿಳ್ಕೊಳ್ಬೇಕಾದಂಥ ರೈತರಿಗೂ ಕೂಡ ಅಲ್ಲಿ ಇರುತ್ತೆ. ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೂ ನೀವು ಪಾತ್ರರಾಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.